4-5 ವರ್ಷಗಳಿಂದ ಹನಿ ಟ್ರ್ಯಾಪ್ ದಂಧೆಯನ್ನ ಅಷ್ಟು ಸುಲಭವಾಗಿ ನಡೆಸಿಕೊಂಡು ಬರೋದಕ್ಕಾಗಲ್ಲ. ಅವರ ಮೇಲೆ ಕೆಲ ಪೊಲೀಸರ ಕೃಪಾ ಕಟಾಕ್ಷನೂ ಇದೆ ಅನ್ನೋದು ಸ್ಪಷ್ಟವಾಗಿದ್ದು ಮೊನ್ನೆ ಚಿಕ್ಕಮಗಳೂರಲ್ಲಿ ಅಬೌಟ್ 9 days ಬಿಫೋರ್ ಫಸ್ಟ್ ಟೈಮ್ ನಮ್ಮ DCIB ಇನ್ಸ್ಪೆಕ್ಟರ್ ಹೋಗಿ ಇಂದ ಅಕ್ಯೂಸ್ಡ್ ಯಾರೆಲ್ಲಿದ್ದಾರೋ ಕೈರುನಿಶಾ, ಅರುಣ, ರುಕ್ಷಾನ್ ಇವರೆಲ್ಲ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಅಕ್ಯೂಸ್ಡ್ ಕರ್ಕೊಂಡು ಬರ್ತಾರೆ. ನಮ್ಮಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಮನುಷ್ಯ ಯಾರಿಲ್ಲ. ಸೊ ಆಮೇಲೆ ಅಕ್ಯೂಸ್ಡ್ ಅವರು ಬಿಟ್ಟು ಕಳಿಸಿದ್ದಾರೆ. ಟ್ರೂತ್ ಇಸ್ ಅ ಟ್ರೂತ್. ಸೊ ಇದು ಲೋಕಲ್ ಪೊಲೀಸ್ ನಿರ್ಲಕ್ಷ್ಯನ ಕಂಡು ಬರ್ತಾ ಇದೆ. ಬಿಕಾಸ್ ನಾವು ಅಕ್ಯೂಸ್ಡ್ ಒಬ್ಬರು ಹಿಡಿದು ಕೊಟ್ಟ ಮೇಲೆ ತಾವು FIR ರಿಜಿಸ್ಟರ್ ಮಾಡುವಾಗ ಯಾವ ಕಾರಣಕ್ಕೂ ಅವರು ಔಟ್ಸೈಡ್ ಬಿಡಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ನಾವು ವಿ ವಿಲ್ ಬಿ ಟೇಕಿಂಗ್ ಡಿಸಿಪ್ಲಿನರಿ ಆ್ಯಕ್ಷನ್ ಅಗೇನ್ಸ್ಟ್ ಅ ಕಪಲ್ ಆಫ್ ಪೀಪಲ್. ಬೆಳಗ್ಗೆ ಟಿವಿದಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಈ ಥರ. ನಾನು ಫಸ್ಟ್ 12ನೇ ತಾರೀಕು ಮಾತ್ರ ಆಗಿತ್ತು ನಾನು ಥಿಂಕ್ ಮಾಡಿದ್ದೀನಿ. 17ನೇ ತಾರೀಕು FIR ಆಗುವಾಗ ಕೂಡ ಸ್ಟೇಷನ್ ಅವರು ಕರ್ಕೊಂಡು ಬಂದು ಪೊಲೀಸ್ ಅವರು ಬಿಟ್ಟು ಕಳಿಸಿದ್ದು ನನಗೆ ಇವತ್ತು ಜಸ್ಟ್ ಅಬೌಟ್ ಅರ್ಧ ಗಂಟೆ ಮುಂಚೆ ಗೊತ್ತಾಯಿತು. ಅಲ್ಲಿ DCIB ಪೊಲೀಸರು ಕಷ್ಟಪಟ್ಟು ಹಿಡ್ಕೊಂಡು ಬಂದ ಆರೋಪಿಗಳನ್ನ NR ಪುರ ಠಾಣೆಯ ಪೊಲೀಸರು ಬಿಟ್ಟು ಕಳಿಸಿದ್ದರ ಬಗ್ಗೆ, ಜೊತೆಗೆ SP ಅವರಿಗೆ ಈ ಬಗ್ಗೆ ಸರಿಯಾದ ಮಾಹಿತಿ ಕೊಡದೆ ಸುಳ್ಳು ಮಾಹಿತಿ ಕೊಟ್ಟ ಬಗ್ಗೆ ಎಲ್ಲ ಸ್ವತಃ ಅಣ್ಣಾಮಲೈ ಬೇಸರಿಸಿಕೊಂಡಿದ್ದಾರೆ. ಅವರ ವಿರುದ್ಧ ತಕ್ಷಣ ಆಕ್ಷನ್ ತಗೊಂಡಿದ್ದಾರೆ. ಜೊತೆಗೆ ಈ ಇಡೀ ಹನಿ ಟ್ರ್ಯಾಪ್ ಕೇಸನ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅಣ್ಣಪ್ಪ ನಾಯ್ಕ್ ಮತ್ತು ಟೀಮ್ಗೆ ವಹಿಸಿಕೊಟ್ಟಿದ್ದಾರೆ. ಅಂದಹಾಗೆ ಒಂದು ಮಾಹಿತಿ ಪ್ರಕಾರ ಸುವರ್ಣ ನ್ಯೂಸ್ ಮುಂದೆ ತಾನು ಒಬ್ಬ ವಿಕ್ಟಿಮ್ ಆಗಿ ವಿವರಗಳನ್ನ ನೀಡಿದ ಆ ವ್ಯಕ್ತಿಯ ಕೈಲೇ ಚಿಕ್ಕಮಗಳೂರು ಪೊಲೀಸರು ಕಂಪ್ಲೇಂಟ್ ಅನ್ನ ತಗೊಂಡಿದ್ದಾರೆ. ಆತನ ಬಳಿ ಈ ಹನಿ ಟ್ರ್ಯಾಪ್ಗೆ ಒಳಗಾದವರ ಲಿಸ್ಟ್ ಇದೆ.